ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕುಟುಂಬದ ಪ್ರಭುತ್ವದ ವಿರುದ್ಧ ಪ್ರಜಾಪ್ರಭುತ್ವ ಗೆಲ್ಲುತ್ತಾ ಅಂಥದ್ದೊಂದು ವಾತಾವರಣ ಈಗ ಕಾಂಗ್ರೆಸ್ ಪಾಳಯದಲ್ಲಿ ಕ್ರಿಯೇಟ್ ಆಗಿದೆ. ಸ್ನೇಹಿತರೆ, ಸಹಜವಾಗಿ ಒಂದು ಬೈ ಎಲೆಕ್ಷನ್ ಅಂದಾಗ ಆಡಳಿತಾರೂಢ ಪಕ್ಷಗಳು ಈ ಬೈ ಎಲೆಕ್ಷನ್ನಲ್ಲಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಯಾಕೆಂದರೆ ಆಡಳಿತಾರೂಢ ಪಕ್ಷಕ್ಕೆ ಅಧಿಕಾರ ಇರುತ್ತೆ, ಹಣಬಲ, ತೋಳುಬಲ, ರಾಜಕೀಯ ಪ್ರಭಾವ ಎಲ್ಲವೂ ಕೂಡ ಇರೋದ್ರಿಂದ ಬೈ ಎಲೆಕ್ಷನ್ ನಡೆದಾಗ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೆ ಆ ಪಕ್ಷ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದರೆ ಈಗ ದಾವಣಗೆರೆ ಬೈ ಎಲೆಕ್ಷನ್ ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಸಲಿಯ ಚುನಾವಣೆ ಅದರಲ್ಲೂ ಬಹಳ ರಾಜಕೀಯ ಜಿದ್ದಾಜಿದ್ದಿಗೆ, ಜಟಾಪಟಿಗೆ, ಕುತೂಹಲಕ್ಕೆ ಹಲವು ಆಯಾಮಗಳಿಗೆ ಕಾರಣ ಆಗಿತ್ತು ಅಂತ ಹೇಳ್ಬೋದು. ಶಾಮನೂರು ಕುಟುಂಬ ಏನು ಶಾಮನೂರು ಶಿವಶಂಕರಪ್ಪನವರು ನಿಧನ ಆದ ನಂತರ ಆ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟನ್ನು ಕೊಡಬೇಕು ಅಂತೇಳಿ ಬಹಳ ಒತ್ತಾಯ ಕೇಳಿಬಂತು. ಆದರೆ ಅವರ ಪುತ್ರ ಎಸ್ ಮಲ್ಲಿಕಾರ್ಜುನ್ ಅವರು ಪಟ್ಟು ಬಿಡಲಿಲ್ಲ. ಇಲ್ಲ, ಟಿಕೆಟನ್ನು ನಮ್ಮ ಕುಟುಂಬಕ್ಕೆ ಕೊಡಬೇಕು, ಸಮರ್ಥಿಗೆ ಕೊಡಬೇಕು ಅಂತೇಳಿ ಬಹಳ ಬಿಗಿಪಟ್ಟನ್ನು ಹಿಡಿತು. ಯಾವ ಮಟ್ಟಕ್ಕೆ ಅಂದರೆ ಕಾಂಗ್ರೆಸ್ ಪಕ್ಷ ಬಿ ಫಾರ್ಮನ್ನು ಕೊಡೋದಕ್ಕಿಂತ ಮುಂಚೆನೇ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ರೆಡಿಯಾಗಿದ್ದರು. ನಾಮಿನೇಷನ್ ಫೈಲ್ ಕೂಡ ಮಾಡಿದರು. ಕೊನೆಗೆ ಅನಿವಾರ್ಯವಾಗಿ ಒಂದು ಸಂಪ್ರದಾಯದಂತೆ ಟಿಕೆಟನ್ನು ಕೊಡುವ ಒಂದು ಅನಿವಾರ್ಯತೆಗೆ ಕಟ್ಟಿ ಬೀಳುವಂಥ ಸ್ಥಿತಿ ಕಾಂಗ್ರೆಸ್ಗೆ ಬಂತು. ಬಹಳ ಆಗ್ರಹ ಪಡಿಸ್ತಿದ್ದಂಥ ಟಿಕೆಟ್ಗಾಗಿ ತುಂಬ ಬಿಗಿಪಟ್ಟನ್ನು ಹಿಡಿದಿದ್ದಂಥ ದಾವಣಗೆರೆಯ ಮುಸ್ಲಿಂ ಸಮುದಾಯ ನಿರಾಶೆಗೆ ಒಳಗಾಗುವಂಥ ಸ್ಥಿತಿ ಬಂತು. ಜಬ್ಬರ್ ಅವರು ಒಂದು ರೀತಿ ಬಂಡಾಯವನ್ನು ಪ್ರದರ್ಶನ ಮಾಡಿದ್ರು. ಆದರೆ ಕೊನೆಗೆ ಅವರು ಬಹಳ ಸುಲಭವಾಗಿ ಕಾಂಗ್ರೆಸ್ ಪಕ್ಷದ ಒಂದು ತೆಕ್ಕೆಗೆ ಬಿದ್ದರು. ಸಂಧಾನ ಆಯಿತು. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆದರೆ ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ. ಮೇ 4ರವರೆಗೂ ಕಾಯಲೇಬೇಕಾಗುತ್ತೆ. ರಿಸಲ್ಟ್ ಬಂದಿಲ್ಲ. ಆದರೆ ಇಲ್ಲಿ ಇಷ್ಟು ಬೇಗ ಯಾಕೆ ತಮ್ಮ ಸೋಲಿನ ಸುಳಿಯನ್ನು ಕಾಂಗ್ರೆಸ್ ಒಪ್ಕೊಂಡ್ಬಿಡ್ತಾ ಅನ್ನೋ ಚರ್ಚೆಗಳು ಬರ್ತಾ ಇದ್ದಾವೆ. ಸ್ನೇಹಿತರೆ, ಈಗ ಫಲಿತಾಂಶಕ್ಕೂ ಮುನ್ನವೇ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಈ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಈಗಾಗಲೇ ರವಾನೆ ಮಾಡಿಬಿಟ್ಟಿದ್ದಾರೆ. ನೋಡ್ಬೋದಿತ್ತು, ರಿಸಲ್ಟ್ಗೆ ಕಾಯ್ಬೋದಿತ್ತು, ಏನಾಗಿದೆ, ಎಲ್ಲಿ ವೈಫಲ್ಯ ಆಗಿದೆ ಅಥವಾ ಗೆಲ್ಲುವ ಸಾಧ್ಯತೆಗಳಿದಾವ ಇಲ್ಲ ನೋಡ್ಕೊಂಡು ಕೊಡ್ಬೋದು. ಇಷ್ಟೊಂದು ತರಾತುರಿಯಲ್ಲಿ ಹೈಕಮಾಂಡ್ಗೆ ಈ ಬೈ ಎಲೆಕ್ಷನ್ನಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ ಮುಸ್ಲಿಂ ನಾಯಕರ ವಿರುದ್ಧ ವರದಿಯನ್ನು ಸಲ್ಲಿಸುವ ಜರೂರು ಏನಿತ್ತು ಅನ್ನೋದು ಈಗ ಬಹಳ ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ. ಆ ಮೂವರು ಮುಸ್ಲಿಂ ನಾಯಕರ ವಿರುದ್ಧ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಈಗ ಈ ಮೂವರು ಮುಸ್ಲಿಂ ನಾಯಕರಿಗೆ ನೋಟಿಸ್ ಬರುವ ಸಾಧ್ಯತೆಗಳಿವೆ. ಮೊದಲನೇದಾಗಿ ಜಮೀರ್ ಅಹಮದ್ ಖಾನ್, ಅಬ್ದುಲ್ ಜಬ್ಬಾರ್ ಅವರು, ಆನಂತರ ನಸೀರ್ ಅಹಮದ್ ಅವರು. ಈ ಮೂವರು ಮುಸ್ಲಿಂ ನಾಯಕರು ಪಕ್ಷದ ವಿರುದ್ಧವಾಗಿ ಅಂದರೆ ಬೈ ಎಲೆಕ್ಷನ್ನಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಸಪೋರ್ಟ್ ಮಾಡಿಲ್ಲ ಅನ್ನೋ ಥರದ್ದೊಂದಷ್ಟು ವಿಷಯಗಳಿವೆ. ಹಾಗಿದ್ರೆ ಇದು ಮುಂದಿನ ಚುನಾವಣೆ ನಂತರ ಮುಂದಿನ ರಾಜಕೀಯ ಕಾಂಗ್ರೆಸ್ನ ಪಾಳೆಯಕ್ಕೆ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯದ ನಾಯಕರು ಏನೆಲ್ಲ ಆಯಾಮಗಳಿಗೆ ಎಡೆ ಮಾಡಿಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸ್ನೇಹಿತರೆ, ಈಗ ಯಾವಾಗ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಬೇಕು ಅಂತೇಳಿ ಮುಸ್ಲಿಂ ಸಮುದಾಯ ಆಗ್ರಹ ಕೇಳ್ತಲ್ವಾ, ನ್ಯಾಯೋಚಿತವಾದಂಥ ಒಂದು ಆಗ್ರಹ ಅದು. ಆಗ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಯೋಚನೆ ಮಾಡಿ ಈ ಸಮುದಾಯಕ್ಕೆ ಟಿಕೆಟನ್ನು ಕೊಡಬೇಕಾಗಿತ್ತು. ಯಾಕೆಂದರೆ ಅಲ್ಲಿ ಬಹುಸಂಖ್ಯಾತರು ಮುಸ್ಲಿಮ್ರೇ ಆಗಿದ್ದಾರೆ. ಜೊತೆಗೆ ನಮಗೆ ಟಿಕೆಟ್ ಕೊಟ್ಟಿಲ್ಲ. ಯಾಕೆಂದರೆ ಕ್ಷೇತ್ರ ಪುನರ್ವಿಂಗಡಣೆಯಾದ ನಂತರ ಕಂಟಿನ್ಯೂಯಸ್ ಆಗಿ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗೆಲ್ತಾ ಬರ್ತಿದ್ದಾರೆ. ಬರೀ ಅವರೇ ಗೆಲ್ಲಬೇಕಾ? ಕಳೆದ 40-50 ವರ್ಷಗಳಿಂದ ದಾವಣಗೆರೆಯಲ್ಲಿ ಅವರದ್ದೇ ಪ್ರಭುತ್ವ ಇದೆ. ಈ ಸಲ ನಮಗೆ ಟಿಕೆಟ್ ಕೊಡಿ, ಕೊಟ್ಟರೆ ತಪ್ಪೇನು? ಯಾಕೆಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ನಮಗೊಂದ್ಸಲಿ ಕೊಡಿ ಅಂತ ಕೇಳಿದ್ರಪ್ಪ. ಈ ಕೇಳೋದ್ರಲ್ಲಿ ನ್ಯಾಯ ಇದೆ. ಈ ನ್ಯಾಯವನ್ನು ಪರಿಗಣಿಸೋ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಬೇಕಾಗಿತ್ತು. ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯ ಮೊದಲಿನಿಂದಲೂ ತಮ್ಮ ನಿಷ್ಠೆಯನ್ನು ಮತವನ್ನು ಹಾಕುವ ಮೂಲಕ ತೋರಿಸ್ತಾ ಬಂದಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಮುಸ್ಲಿಂ ಸಮುದಾಯದ ಸಂಪೂರ್ಣ ಬೆಂಬಲ ಕೂಡ ಕಾರಣ. ಹಾಗಾಗಿ ಈ ಸಮುದಾಯ ಕೇಳೋದ್ರಲ್ಲಿ ಅರ್ಥ ಇದೆ.
ಮುಸ್ಲಿಂ ಸಮುದಾಯ ಇರ್ಬೋದು, ತಳ ಸಮುದಾಯಗಳಿರ್ಬೋದು, ಬೇರೆ ಬೇರೆ ಮೈಕ್ರೋ ಕಮ್ಯುನಿಟಿಗಳು ತಮಗೊಂದು ಟಿಕೆಟ್ ಕೊಡಿ, ನಮ್ಮನ್ನೂ ರಾಜಕೀಯವಾಗಿ ಮುನ್ನೆಲೆಗ್ತಾನೆ ಅಂತ ಕೇಳೋದ್ರಲ್ಲಿ ಖಂಡಿತ ಅರ್ಥ ಇದೆ. ಆದರೆ ಪ್ರತಿ ಸಲಿಯೂ ಕೂಡ ಹಾಗಂತೇಳಿ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟನ್ನೇ ಕೊಟ್ಟಿಲ್ಲ, ಅವಕಾಶಗಳನ್ನೇ ಕೊಟ್ಟಿಲ್ಲ ಅಂತಲ್ಲ. ಆದರೆ ಕೆಲವೊಂದ್ಸಲಿ ಸಂದರ್ಭ ಕ್ರಿಯೇಟ್ ಆದಾಗ ಆ ಸಮುದಾಯ ತುಂಬ ಒಕ್ಕರ್ಲಿಂದ ನಮಗೊಂದು ಟಿಕೆಟ್ ಅಂತ ಕೇಳಿದಾಗ ಯೋಚನೆ ಮಾಡಿ ಟಿಕೆಟನ್ನು ಕೊಡುವಂಥ ಅವಕಾಶ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸವನ್ನು ಮಾಡಬೇಕಾಗಿತ್ತು, ಮಾಡಲಿಲ್ಲ. ಕೊನೆಗೂ ಶಾಮನೂರು ಕುಟುಂಬದ ಒತ್ತಡಕ್ಕೆ ಒಳಗಾಗಿ ಸಮರ್ಥ್ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ಗೆ ಟಿಕೆಟನ್ನು ಕೊಟ್ಟರು. ಆನಂತರ ಅದೇನಾಯಿತು ಅಂತ ನಿಮಗೆಲ್ಲ ಗೊತ್ತಿದೆ. ಏನು ಬಂಡಾಯ ಜಾಸ್ತಿ ಆಯಿತು. ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷ ಅಂದ್ಕೊಂಡಿದ್ದೇನು ಅಂದರೆ, ನಾವು ಆ ಪಕ್ಷದ ಲೀಡರ್ಗಳ ಭಿನ್ನಮತವನ್ನು ಶಮನಗೊಳಿಸಿದ್ದೇವೆ, ಹಾಗಾಗಿ ಆ ಕಮ್ಯುನಿಟಿಯ ಒಳ ಭಿನ್ನಮತ, ಆಕ್ರೋಶ, ಸಿಟ್ಟು, ಅಸಹನೆ ಎಲ್ಲ ಕಡಿಮೆ ಆಯಿತು ಅಂತ ಅಂದ್ಕೊಂಡಿದ್ರು. ಹಾಗಾಗಿ DK ಶಿವಕುಮಾರ್ ಅವರು ಸ್ಪೆಷಲ್ ಆಗಿ ಸಲೀಂ ಅಹಮದ್ ಅವ್ರನ್ನ, ಆಮೇಲೆ ರಿಜ್ವಾನ್ ಅರ್ಷದ್ ಅವ್ರನ್ನ ನೀವಲ್ಲಿ ಹೋಗಿ ಭಿನ್ನಮತವನ್ನು ಶಮನಗೊಳಿಸಿ ಅಂತ ಕಳಿಸಿದ್ರು. ಅವರೆಲ್ಲ ಹೋದ್ರು. ಆಮೇಲೆ ಕೊನೆಗೆ ಪೈಲ್ವಾನ್ ಅವರೇ ಬೆಂಗಳೂರಿಗೆ ಬಂದ್ಬಿಟ್ಟು ತಮ್ಮ ಭಿನ್ನಮತವನ್ನು ಶಮನಗೊಳಿಸ್ಕೊಂಡ್ರು. ಆದರೆ ಈ ಜಮೀರ್ ಅಹಮದ್ ಖಾನು ಮತ್ತು SS ಮಲ್ಲಿಕಾರ್ಜುನ ಅವರ ನಡುವೆ ನಡೆದ ಈ ಮಾತಿನ ಜಟಾಪಟಿ ಎಲ್ಲೋ ಒಂದು ಕಡೆ ಪಕ್ಷದ ಅಂದರೆ ಸಮುದಾಯದ ಆಕ್ರೋಶಕ್ಕೆ ಕಾರಣ ಆಯ್ತಾ ಅಂತ. ಸ್ವಲ್ಪ ಮಲ್ಲಿಕಾರ್ಜುನ್ ಅವರು ಜಮೀರ್ ಬಗ್ಗೆ ಆಡಿದಂಥ ಮಾತುಗಳು, ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಆಡಿದಂಥ ಮಾತುಗಳು, ಅವ್ರ್ಯಾಕೆ ಇಲ್ಲಿ ಬರೋದಕ್ಕೆ, ಅವ್ರಿಗೇನು ಹಕ್ಕಿದೆ, ನಮ್ಗೆ ಗೊತ್ತಿದೆ ಅನ್ನೋ ಥರದ ಮಾತುಗಳು. ಆಮೇಲೆ ಅದಕ್ಕೆ ಕೌಂಟರ್ ಆಗಿ ಜಮೀರ್ ಅಹಮದ್ ಖಾನ್ ಅವರು, ಹೌದು ಮುಸ್ಲಿಂ ಸಮುದಾಯದ ಲೀಡರ್ ನಾನು, ಆ ಜನ ನನ್ನ ಹತ್ರ ಬರದೆ ಇನ್ಯಾರ ಹತ್ರ ಬರ್ತಾರೆ ಅನ್ನುವಂಥ ಮಾತುಗಳು. ಕೊನೆಗೆ ಪಕ್ಷ ಹೇಳಿದ್ರೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಂಪೂರ್ಣವಾದ ಸಹಮತವನ್ನು ದಾವಣಗೆರೆಯ ಉಪಚುನಾವಣೆಯಲ್ಲಿ ವ್ಯಕ್ತಪಡಿಸಲಿಲ್ಲ. ಅವರು ಕೇರಳಕ್ಕೆ ಹೋದರು. ಅನಂತರ ಸಿದ್ದರಾಮಯ್ಯನವರ ಒತ್ತಾಯಕ್ಕೆ, ಪಕ್ಷದ ಒಂದಷ್ಟು ನಾಯಕರ ಒತ್ತಾಯಕ್ಕೆ ಮಣಿದು ಒಂದು ದಿನ ಬಂದು ಮಾತುಕತೆ ಆಡಿದ್ರು, ಊಟ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಮಲ್ಲಿಕಾರ್ಜುನ ಅವ್ರನ್ನ ತಪ್ಪಿಕೊಂಡ್ರು, ಅವ್ರ ಪುತ್ರಗೆ ಮುತ್ತು ಕೊಟ್ಟರು. ನಾವೆಲ್ಲ ಒಂದೇ ಆಗಿದ್ದೀವಿ, ನಾವು ಒಂದು ಅಂತ ಹೇಳಿದ್ರು. ಮನೆಯ ಹಿಂಬಾಗಿಲಿನ ಮೂಲಕ ಹೊರಟೋದ್ರು, ಪ್ರಚಾರವನ್ನ ಮಾಡಲಿಲ್ಲ. ಅಂದ್ರೆ ಜಮೀರ್ ಅವರು ದಾವಣಗೆರೆಗೆ ಬಂದಿದ್ದಾರೆ ಅಂತಂದ್ರೆ ಅವರ ಭಿನ್ನಮತ ಸಂಪೂರ್ಣವಾಗಿ ಶಮನ ಆಗಿತ್ತು ಅಂತ ಅರ್ಥ ಅಲ್ಲ. ಅವರ ಒಳಗಡೆ ಅಸಮಾಧಾನ ಇತ್ತು. ನನ್ನ ಸಮುದಾಯಕ್ಕೊಂದು ಟಿಕೆಟನ್ನು ಕೇಳಿದ್ವಿ, ನಾವು ಕೊಡಲಿಲ್ಲ ಅಂತ. ಆ ಅಸಮಾಧಾನ ಇದ್ದಾಗಿಯೂ ಕೂಡ ಪಕ್ಷದ ಮತ್ತು ಹೈಕಮಾಂಡ್ ನಾಯಕರ ಮಾತಿಗೆ ಕಟ್ಟಿಬಿದ್ದು ಬಂದರು ಹೋದರು ಅನ್ನೋ ಥರದ ಕೆಲಸ ಮಾಡಿದ್ರು. ಈಗ ಈ ಮೂವರು ಮುಸ್ಲಿಂ ನಾಯಕರ ವಿರುದ್ಧ ಆರೋಪ ಏನು ಅಂದರೆ, ಇವರು ಸಪೋರ್ಟ್ ಮಾಡಲಿಲ್ಲ, ಮತ್ತು SDPIಗೆ ಇವರು ಸಪೋರ್ಟ್ ಮಾಡಿದ್ರು. ಆಮೇಲೆ SDPI ಅಭ್ಯರ್ಥಿಗೆ ಫಂಡ್ ಮಾಡಿದ್ರು ಅನ್ನೋ ಥರದ ಆರೋಪವನ್ನು ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳೋ ಗೊತ್ತಿಲ್ಲ. ಆದರೆ ಜಮೀರ್ ಅಹಮದ್ ಅವರು ಮತ್ತು ಜಬ್ಬಾರ್ ಅವರು ಮತ್ತು ನಸೀರ್ ಅವರು ಇವರೆಲ್ಲ ಇದ್ದಾರಲ್ಲ, ಇವ್ರಿಗಿಂತನೂ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬಹಳ ಅಸಮಾಧಾನ ಇದ್ದದ್ದು ನಿಜ. ಅದನ್ನು ಮುಸ್ಲಿಂ ಸಮುದಾಯ ಜಮೀರ್ ಅವರ ಬೇಸರವನ್ನು ಅರ್ಥ ಮಾಡ್ಕೊಂಡಿದ್ದು ಕೂಡ ನಿಜ. ಆದರೆ ಕಾಂಗ್ರೆಸ್ನ ನಾಯಕರು ಅರ್ಥ ಮಾಡ್ಕೊಂಡಿದ್ದೇನು ಅಂದರೆ, ನಾವು ಜಮೀರ್ ಬಿಡಿ, ಅವರೊಬ್ಬರನ್ನ ಬಿಟ್ಟು ಇನ್ನು ಉಳಿದವರು ಎಲ್ಲರೂ ಕೂಡ ನಮ್ಮ ಪರವಾಗಿದ್ದಾರೆ ಮುಸ್ಲಿಂ ಲೀಡರ್ಗಳು. ಸೊ ಹಾಗಾಗಿ ಮುಸ್ಲಿಂ ಸಮುದಾಯದ ಅಸಹನೆ, ಸಿಟ್ಟು ಅದೆಲ್ಲ ನಮಗೇನು ಲೆಕ್ಕಕ್ಕೆ ಬರಲ್ಲ, ಇವರೇ ನಮ್ಮ ಜೊತೆಗಿದ್ದಾರೆ ಅಂದಮೇಲೆ ಆ ಸಮುದಾಯದ ಮಾತೇನು ಅನ್ನೋ ಥರದಲ್ಲಿ ಇದ್ದರು. ಆದರೆ ಕಾಂಗ್ರೆಸ್ಗೆ ಅರ್ಥ ಆಗಿರಲಿಲ್ಲ. ನಾವು ಬರೀ ಮುಸ್ಲಿಂ ಲೀಡರ್ಗಳನ್ನಷ್ಟೇ ಅವರ ಸಿಟ್ಟನ್ನು, ಆಕ್ರೋಶವನ್ನು ಅಷ್ಟೇ ನಾವು ಶಮನಗೊಳಿಸಿದ್ವಿ, ಅವರನ್ನಷ್ಟೇ ನಾವು ತೆಗೆದುಕೊಂಡಿದ್ವಿ. ಆದರೆ ಸಮುದಾಯದ ಒಳಗಡೆ ದೊಡ್ಡ ಭಿನ್ನಮತ ಸ್ಫೋಟಗೊಂಡಿದೆ ಅನ್ನೋದೇ ಅರ್ಥ ಆಗಿರಲಿಲ್ಲ. ಅದು ಒಂದು ಕತೆ. ಆದರೆ ಇನ್ನು SDPIನ ಅಫ್ಸರ್ ಕೋಡ್ಲಿಪೇಟೆ ಅವರು ಸಹಜವಾಗಿ ಇಂಥದ್ದೊಂದು ಅವಕಾಶ ಬಂದಾಗ ರಾಜಕೀಯವಾಗಿ ಯಾವುದೇ ಪಕ್ಷ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಬಂದೇ ಬರುತ್ತೆ. SDPI ಅದೊಂದು ರಾಜಕೀಯ ಪಕ್ಷವಾಗಿ ಇಂಥ ಸಂದರ್ಭವನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಅಬ್ಬರವಾದಂಥ ಪ್ರಚಾರ, ಅವರದ್ದೇ ಆದ ತಂತ್ರಗಾರಿಕೆಯನ್ನು ಮಾಡಿದ್ರು. ಒಂದರ್ಥದಲ್ಲಿ ಒಂದು ಹಂತದ ಮುಸ್ಲಿಂ ಸಮುದಾಯದಲ್ಲಿ ಸಂಪೂರ್ಣವಾಗಿ ಅಲ್ದಿದ್ರು ಒಂದಷ್ಟು ಮತಗಳನ್ನು ಕಬಳಿಸೋ ನೆಲೆಯಲ್ಲಿ, ಸೆಳೆಯುವ ನೆಲೆಯಲ್ಲಿ SDPI ಯಶಸ್ವಿಯಾಗಿದೆ. ಇದು ಕಾಂಗ್ರೆಸ್ಗೆ ಈಗ ಅರ್ಥ ಆಗಿದೆ. ಅದು ಜಮೀರ್ ಅವರ ಸಿಟ್ಟು, ಅಸಮಾಧಾನವು ಕೂಡ SDPIಗೆ ಪ್ಲಸ್ ಆಯಿತು ಗೊತ್ತಿಲ್ಲ.
ಈ ಸಂದರ್ಭವನ್ನು SDP ಸರಿಯಾಗಿ ಉಪಯೋಗ ಮಾಡಿಕೊಳ್ತು. ಈ ಎಲ್ಲ ಕಾರಣ ಅಂದರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನೋ ಹಾಗೆ ಶ್ರೀನಿವಾಸ ದಾಸ ಕರಿಯಪ್ಪ BJPಯ ಕ್ಯಾಂಡಿಡೇಟ್ ಈಗ ಅವರು ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಇದೆ ಅಂಥೇಳಿ ಅಲ್ಲಿನ ವರದಿಗಳು ಹೇಳ್ತಾ ಇದ್ದಾವೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದೆ. ಅಂದರೆ BJP ಮತ್ತು ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಇದೆ. ಗೆದ್ರೆ ಯಾರು ಗೆದ್ರು ಕೂಡ ಕೆಲವು ಮತಗಳ ಅಂತರದಿಂದ ಗೆಲ್ತಾರೆ. ಯಾಕೆಂದರೆ ಈಗಾಗಲೇ BJPಗೆ ಕಳೆದ ಚುನಾವಣೆಯಲ್ಲಿ ಒಳ್ಳೆ ಮತಗಳು ಕೂಡ ಬಂದಿದ್ವು. ಅಜಯ್ ಕುಮಾರ್ ಅವರು ಒಂದು 45ರಿಂದ 60 ಸಾವಿರ ಮತಗಳನ್ನು ಅವರು ಪಡೆದುಕೊಂಡಿದ್ರು. ಶಾಮನೂರು ಶಿವಶಂಕರಪ್ಪನವರು ತುಂಬ ಕಡಿಮೆ ಒಂದು 20-22 ಮತಗಳ ಅಂತರದಿಂದ ಅವ್ರು ಗೆದ್ದಿದ್ರು. ಹಾಗಾಗಿ ಈಗಾಗಲೇ ಅಲ್ಲಿ ಮತಗಳ ಒಂದು ಕ್ರೋಢೀಕರಣ ಇದ್ದೇ ಇತ್ತು. ಜೊತೆಗೆ ಒಂದಷ್ಟು ಅಹಿಂದ ಮತಗಳು ಕೂಡ ಬಂದಿರುವ ಕಾರಣ, ಜೊತೆಗೆ SDP ಕೂಡ ತುಂಬ ಪ್ರಬಲವಾಗಿ ಪೈಪೋಟಿ ಕೊಟ್ಟು ಮುಸ್ಲಿಂ ಸಮುದಾಯದ ಮತಗಳನ್ನು ಕಬಳಿಸಿರುವ ಕಾರಣ, ಅಂದರೆ ಪಡೆದಿರುವ ಕಾರಣ ಅದು BJPಗೆ ಲಾಭ ಆಗಿರುವ ಸಾಧ್ಯತೆಗಳಿದ್ದಾವೆ ಅಂತೇಳಿ ಹೇಳಲಾಗ್ತಾ ಇದೆ. ಹಾಗಾಗಿ ಹಂಗಂತೇಳಿ ಏನು ಸಮರ್ಥ ಅವರು ಓಟೇ ಪಡೆದಿಲ್ಲ ಅಂತ ನಾವು ಹೇಳ್ತಿಲ್ಲ. ಸಾಲಿಡ್ ಆಗಿ ಏನು ಲಿಂಗಾಯತ ಸಮುದಾಯದ ಮತಗಳು ಕಾಂಗ್ರೆಸ್ಸಿಗೆ ಬಂದಿರ್ಬೋದು, ಮತ್ತು ಒಂದಷ್ಟು ಮುಸ್ಲಿಂ ಸಮುದಾಯದ ಮತಗಳು ಕೂಡ ಬಂದಿರ್ಬೋದು. ಆದರೆ ಕೆಲವೊಂದ್ಸಲಿ ಆತ್ಮವಿಶ್ವಾಸದಲ್ಲಿ ಈ ಸಲ ಕಾಂಗ್ರೆಸ್ ಲೀಡಾಗಿ ಗೆದ್ದೇ ಬಿಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಪರಿಸ್ಥಿತಿ ಈಗ ದಾವಣಗೆರೆಯ ಉಪ ಚುನಾವಣೆಯಲ್ಲಿ ಇಲ್ಲ. ತುಂಬ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ ಯಾರೇ ಗೆದ್ದರೂ ಕೂಡ ಕೆಲವು ಮತಗಳ ಅಂತರದಲ್ಲಿ ಗೆಲ್ಲಬಹುದು. ಆದರೆ ಗೆಲ್ಲುವ ಸಾಧ್ಯತೆಗಳು BJPಗೆ ಹೆಚ್ಚು ಇದೆ ಅನ್ನೋ ವಿಚಾರ ಕಾಂಗ್ರೆಸ್ ಹೈಕಮಾಂಡ್ಗೆ, ಅಂದರೆ ಸುರ್ಜೇವಾಲಾಗೆ ಗೊತ್ತಾಗಿದೆ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ಕಾಂಗ್ರೆಸ್ ಒಂದು ವೇಳೆ ಏನಾದರೂ ಸೋತ್ರೆ ಅದಕ್ಕೆ ಮುಸ್ಲಿಂ ಸಮುದಾಯದ ಈ ಜಮೀರ್ ಮತ್ತು ಈ ತಂಡ ಕಾರಣ, ಆ ತಂಡದ ಮುನಿಸು ಕಾರಣ, ಆ ತಂಡದ ಏನು ಸರಿಯಾಗಿ ಸ್ಪಂದನೆ ಇಲ್ಲದೇ ಇರೋದು ಕೂಡ ಕಾರಣ ಅಂತೇಳಿ ಅವರು ಈ ರೀತಿ ಅಂದ್ಕೊಂಡಿದ್ದಾರೆ. ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು, ಜಮೀರ್ ಅವರು ಸಹಜವಾಗಿ ತನ್ನ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅಂತಂದಾಗ ಬೇಜಾರು ಮಾಡ್ಕೊಳ್ಳೋದು ಕಾಮನ್. ಅದು ಹಾಗೆ ನೋಡಿದ್ರೆ ಮುಸ್ಲಿಂ ಸಮುದಾಯದ ಎಲ್ಲ ಲೀಡರ್ಗಳು ಒಗ್ಗಟ್ಟಾಗಿ ನಮಗೆ ಈ ಸಲ ಟಿಕೆಟ್ ಬೇಕೇ ಬೇಕು ಅಂತೇಳಿ ಪಟ್ಟಿಡ್ದಿದ್ರೆ ಕೊಟ್ಟೇ ಬಿಡ್ತಿತ್ತು ಕಾಂಗ್ರೆಸ್. ಆದರೆ ಅದು ಮಾಡಲಿಲ್ಲ. ಜಮೀರ್ ಅವರ ಮೇಲೆ ಕಾಂಗ್ರೆಸ್ ಸಿಟ್ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗಾಗಲೇ SDP ಮಧ್ಯ ಕರ್ನಾಟಕದ ಭಾಗದಲ್ಲಿ ಬೇರೂರಕ್ಕೆ ತಯಾರು ಮಾಡ್ತಾ ಇದೆ. ಇದು ಮುಂದಿನ ಚುನಾವಣೆಗಳಲ್ಲಿ ಎಲ್ಲೆಲ್ಲಿ ಮುಸ್ಲಿಂ ಪ್ರಾಬಲ್ಯ ಇದೆಯೋ ಅಲ್ಲೆಲ್ಲ ಕೂಡ ಓಟನ್ನು ಡಿವೈಡ್ ಮಾಡುವ ಕೆಲಸವನ್ನು SDP ಮಾಡಿದ್ರೆ ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತ ಖಂಡಿತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ಧರ್ಮ ಸಂಕಟ ಬಂದಿರೋದು ಯಾರಿಗೆ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ. ಒಂದು ವೇಳೆ ಇವರ ವಿರುದ್ಧ ಏನಾದರೂ ಕ್ರಮವನ್ನು ತೆಗೆದುಕೊಂಡ್ರೆ ಮುಸ್ಲಿಂ ಸಮುದಾಯದ ಮುನಿಸೂ ಕೂಡ ಕಾರಣ ಆಗುತ್ತೆ. ತೆಗೆದುಕೊಳ್ಳದಿದ್ರು ಕೂಡ ಅಯ್ಯೋ ಇವ್ರೇನು ಮಾಡಲ್ಲ ಅಂಥೇಳಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದ್ಕೊಳ್ಬೋದು ಅಂಥೇಳಿ ಯೋಚನೆ ಮಾಡ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಎಡವಿದ್ದೆಲ್ಲಿ ಅಂದರೆ ಅತ್ಯಂತ ಪ್ರಬಲವಾಗಿ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟಿಡ್ದಿದ್ದಾಗ ಹೇಗಾದರೂ ಮಾಡಿ ಶಾಮನೂರ್ ಕುಟುಂಬವನ್ನು ಮೌನವಾಗಿಸಿ ಆ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದರೆ ಕಾಂಗ್ರೆಸ್ ಪಕ್ಷದ ರಾಜಕೀಯ ತಂತ್ರಗಾರಿಕೆ ಯಶಸ್ವಿ ಆಗ್ತಾ ಇತ್ತು. ಆದರೆ ಇಲ್ಲಿ ಕೈಪಡೆ ವೈಫಲ್ಯವನ್ನು ಕಂಡಿದೆ. ಗೊತ್ತಿಲ್ಲ, ಚುನಾವಣೆಯಲ್ಲಿ ಎಲೆಕ್ಷನ್ ರಿಸಲ್ಟಲ್ಲಿ ಏನು ಬೇಕಾದರೂ ಆಗ್ಬೋದು. ಆದರೆ ಒಂದಂತೂ ಅರ್ಥ ಆಗಿದೆ, ಒಂದು ವೇಳೆ ಏನಾದರೂ ಇಲ್ಲಿ ಈ ಸಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಅದಕ್ಕೆ ಕಾರಣ ಮುಸ್ಲಿಂ ಸಮುದಾಯದ ಕಡೆಗಣನೆಯೇ ಕಾರಣ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಈ ಸಲ ಕಾಂಗ್ರೆಸ್ ಒಂದು ರೀತಿ ಸೋಲ್ಬೇಕಾಗಿದೆ. ಯಾಕೆಂದರೆ ನೀವು ಸಮುದಾಯದವ್ರು ಎಷ್ಟೇ ಕಿರಿಚಾಡ್ಕೊಂಡ್ರು, ನೀವು ಎಷ್ಟೇ ಬಾಯಿ ಪಡ್ಕೊಂಡ್ರೂ ಕೂಡ ನಾವು ಕೇರ್ ಮಾಡಲ್ಲ. ನೀವು ಒಂದು ಸಮುದಾಯ ನಿರಂತರವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಬಂದಾಗಲೂ ಕೂಡ ಕೆಲವೊಂದು ಸಲ ನಮಗೊಂದು ಟಿಕೆಟ್ ಕೊಡಿ ಅಂತ ಕೊಡದೇ ಇದ್ದಾಗ ಪಾಠ ಕಲಿಸ್ಬೇಕಲ್ಲ. ಆ ಪಾಠ ಕಲಿಸುವ ಕೆಲಸವನ್ನು ಈಗ ಮುಸ್ಲಿಂ ಸಮುದಾಯ ಮಾಡಿದೆ. ಆಮೇಲೆ ಯೋಚನೆ ಮಾಡಬೇಕಲ್ವಾ, 40-50 ವರ್ಷಗಳಿಂದ ಒಂದೇ ಕುಟುಂಬ ಬರ್ತಾ ಇದ್ರೆ ಬೇರೆಯವ್ರಿಗೂ ಅವಕಾಶ ಕೊಡಬೇಕಲ್ವಾ. ಅದು ಯಾವುದೇ ಪಕ್ಷ ಇರಲಿ, ಅವರು ಮುನ್ನೆಲೆಗೆ ಬರಬೇಕಲ್ಲ. ಹಾಗಾದ್ರೆ ಕಾರ್ಯಕರ್ತರು, ಸಮುದಾಯದವರು, ಸಣ್ಣ ಸಮುದಾಯದವರು, ಅಲ್ಪಸಂಖ್ಯಾತರು ಅಂತ ಬರೀ ಜೈಕಾರಕ್ಕೆ ಹೋಗೋದಕ್ಕ, ಬಾವುಟ ಕಟ್ಟಕ್ಕ ಅಲ್ಲ ತಾನೆ. ಹಾಗಾಗಿ ಒಂದು ರೀತಿಯ ಪ್ರಭುತ್ವದ ವಿರುದ್ಧ ಪ್ರಜಾಪ್ರಭುತ್ವದ, ಕುಟುಂಬ ಪ್ರಭುತ್ವದ ವಿರುದ್ಧ ಪ್ರಜಾಪ್ರಭುತ್ವದ ಗೆಲುವು ಆಗಲಿ ಅನ್ನುವ ಆಶಯದೊಂದಿಗೆ ಆಮೇಲೆ ಕಾಂಗ್ರೆಸ್ ಪಾಠ ಕಲಿದೇ ಇದ್ದರೆ ಕಲಿಯೋದು ಅನಿವಾರ್ಯ ಆಗಿದೆ. ಕಲಿಯಲೇಬೇಕಾಗಿದೆ. ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.